ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರಾ ಮುಜುಗರಕ್ಕೆ ಒಳಗಾಗಿದೆ ಜೆಡಿಎಸ್. ಇನ್ನೊಂದು ಕಡೆಗೆ ದೇವೇಗೌಡರ ಕುಟುಂಬದ ಕಲಹ ಕೂಡ ಇನ್ನೊಂದು ಹಂತವನ್ನ ತಲುಪ್ತಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್. ಹಾಗಾದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ? ಡೇವನಿಂದ ಕೂಡ ಅವರ ಪ್ರತಿ ಸ್ಟೇಟ್ಮೆಂಟ್ ಅನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದವರಿಗೆ ಅವರು ಅಂತರ ಕಾಯ್ದುಕೊಳ್ತಾ ಇರೋದು ಹಾಗೂ ತುಂಬಾ ಮೆಚ್ಯೂರ್ಡ್ ಆಗಿ ನಾನು ಸ್ಟ್ಯಾಂಡ್ ತಗೊಳ್ತೀನಿ ಅಂತ ಹೇಳೋದಕ್ಕೆ ಹೊರಟಿರೋದು ಕಾಣಿಸ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪುರಾಣ ತೀರಾ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ಈ ಬೆನ್ನಲ್ಲೇ ಪೆನ್ ಡ್ರೈವ್ ಕೇಸ್ನಲ್ಲಿ ಅಂತರವನ್ನ ಕಾಯ್ದುಕೊಳ್ಳೋಕೆ ತಮ್ಮ ಸ್ಟ್ಯಾಂಡ್ ಅನ್ನ ಸ್ಪಷ್ಟಪಡಿಸೋದಕ್ಕೆ ಕುಮಾರಸ್ವಾಮಿ ಬಯಸ್ತಾ ಇದ್ದಾರೆ. ರೇವಣ್ಣ ಕುಟುಂಬನೇ ಬೇರೆ, ಕುಮಾರಸ್ವಾಮಿ ಅವರ ಕುಟುಂಬನೇ ಬೇರೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಇಷ್ಟು ಮಾತ್ರ ಅಲ್ಲ, ಫಸ್ಟ್ ಡೇ ಉಪ್ಪು ತಿಂದವ ನೀರು ಕುಡಿಲಿ ಅಂದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ನಿನ್ನೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರು ಕುಮಾರಸ್ವಾಮಿ ಅವರು. ನಮ್ಮ ಕುಟುಂಬಗಳೇ ಬೇರೆ, ಅವರ ವ್ಯವಹಾರಗಳೇ ಬೇರೆ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ರಾಜಕೀಯ ಸಭೆಯಲ್ಲಿ ಮಾತ್ರ ನಾವು ಒಂದಾಗ್ತೇವೆ, ಸೊ ಲಿಂಕ್ ಮಾಡಬೇಡಿ, ಎಲ್ಲರೂ ಒಂದೇ ಅಂತ ನೀವು ಲಿಂಕ್ ಮಾಡಕ್ ಹೋಗಬೇಡಿ ಅನ್ನೋ ಮೆಸೇಜ್ ಅನ್ನ ತಮ್ಮ ರಾಜಕೀಯ ಎದುರಾಳಿಗಳಿಗೆ ಕೊಟ್ಟರು. ಯಾವಾಗ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ವ್ಯಾಪಕವಾಗಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ವಿಚಾರ, ಅದು ದೇವೇಗೌಡರ ಕುಟುಂಬದ ಕಲಹ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆಯಾ ಹಾಗಾದ್ರೆ ಈ ರೀತಿ ಅಂತರವನ್ನು ಕಾಯ್ದುಕೊಳ್ಳೋ ಮೂಲಕ, ಅಥವಾ ಪಕ್ಷ ಹಾಗೂ ಕುಟುಂಬಕ್ಕೆ ಕಳಂಕ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಕಾಂಗ್ರೆಸ್ನವರು ಕೂಡ ತರಾಟೆಗೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ರು. ಚುನಾವಣಾ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ನನ್ನ ಮಗ ಅಂತ, ಅದಕ್ಕೋಸ್ಕರ ನೀವು ವೋಟ್ ಕೊಡಬೇಕು ಅಂತೆಲ್ಲ ಕುಮಾರಸ್ವಾಮಿ ಅವರು ಹೇಳಿದಂತಹ ಒಂದು ವಿಡಿಯೋನ ಟ್ಯಾಗ್ ಮಾಡಿ ಈಗೇನು ಹೇಳ್ತೀರಾ ಅಂತೆಲ್ಲ ಕೇಳ್ತಾ ಇದ್ರು. ನಿನ್ನೆಯಿಂದ ಕೂಡ ಈ ವಿಡಿಯೋಗಳು ಕೂಡ ಭಾಳ ವೈರಲ್ ಆಗ್ತಾ ಇತ್ತು. ಸೊ ಈಗ ರೇವಣ್ಣ ಅವರ ಮಗ ಬೇರೆ, ನನ್ನ ಮಗ ಬೇರೆ, ನನ್ನ ಫ್ಯಾಮಿಲಿ ಬೇರೆ ಅನ್ನೋ ಸ್ಟೇಟ್ಮೆಂಟ್ಗಳನ್ನು ಕೊಡೋ ಮೂಲಕ ಅಂತರವನ್ನು ಕಾಯ್ದುಕೊಳ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಹಾಗಾದರೆ ಮಗನ ಬಗ್ಗೆ ಅಂದರೆ ರೇವಣ್ಣ ಅವರ ಬಗ್ಗೆ ಇದ್ದಂತಹ, ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಇದ್ದಂತಹ ಪುತ್ರ ವ್ಯಾಮೋಹ ಕಡಿಮೆ ಆಯ್ತಾ ಕುಮಾರಸ್ವಾಮಿಗೆ, ಅಥವಾ ಭ್ರಮ ನಿರಸನ ಆಯ್ತಾ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ? ಈ ಕಾರಣಕ್ಕೆ ಅನಿವಾರ್ಯಕ್ಕೆ ಬಿದ್ದು ಪದೇ ಸ್ಪಷ್ಟನೆಯನ್ನ ಕೊಡಬೇಕಾದ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಮತ್ತೆ ಒಂದಷ್ಟು ಜನ ಹೇಳ್ತಾ ಇದ್ರು, ಅಂದ್ರೆ ಚುನಾವಣೆ ಸಂದರ್ಭದಲ್ಲೂ ಕೂಡ, ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡುವಂತಹ ಮನಸ್ಸು ಕುಮಾರಸ್ವಾಮಿ ಅವ್ರಿಗೆ ಇರಲಿಲ್ಲ. ಕಾರಣ ಇಂಥದ್ದೇ ಕೆಲವು ರೀಸನ್ಸ್ ಅಂತ, ಅನಿವಾರ್ಯ ಕಾರಣಕ್ಕೋಸ್ಕರ ಟಿಕೆಟ್ ಕೊಡ್ಲಾಯ್ತು, ಆದ್ರೆ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕು, ಹೀಗಾಗಿ ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅಂತ. ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ, ಹಿಂದೆ ಯಾಕೆ ಎತ್ತಲಿಲ್ಲ? ಚುನಾವಣೆ 2 ದಿನ ಇದ್ದಾಗ ಮತದಾನಕ್ಕೆ. ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಕುಟುಂಬದ ಪ್ರಶ್ನೆ, ಕುಟುಂಬ ಅಂತ ಯಾಕೆ ಹೇಳ್ತೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ. ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ತಪ್ಪಾಗಿರ್ತಕ್ಕಂಥ ನಿಜ. SIT ರಚನೆ ಆಗಿದೆ, SIT ರಚನೆ ರಿಪೋರ್ಟ್ ಏನು ಕೊಡ್ತಾರೆ, ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ಲೇ, ಶಿಕ್ಷೆ ಅನುಭವಿಸ್ಲೇಬೇಕು. ನಾವು ಮಹಿಳೆಯರಿಗೆ ಅತ್ಯಂತ ಗೌರವವಾಗಿ ನಡ್ಕೊಂಡಿರ್ತಕ್ಕಂಥವ್ರು. ಅದರಿಂದ ಇಲ್ಲಿ ಪ್ರಶ್ನೆ ಈ ರೀತಿ ಆಗಬಾರ್ದು, ಆಗಿದ್ದರೆ ಆಗಬಾರ್ದು. ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬರಲಿ. ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು. ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ, ಯಾಕಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು. ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ, ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನನಗಿದೆ ತೀರ್ಮಾನ. ತಪ್ಪು ಮಾಡಿದವರು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ ನೆನ್ನೆ ಸಹ. ಈಗಲೂ ಹೇಳ್ತಕ್ಕಂಥ ನಮ್ಮ ಸ್ಟ್ಯಾಂಡ್ ಅದೇ. ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ. ರೇವಣ್ಣ ಅವ್ರ ಕುಟುಂಬ ಅಂದರೆ ರೇವಣ್ಣ ಅವರು, ಅವರ ಪತ್ನಿ, ಇಬ್ಬರು ಮಕ್ಕಳು. ಇಲ್ಲಿ ದೇವೇಗೌಡರ ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ. ಆಲ್ರೆಡಿ ನಾವು ಡಿವೈಡ್ ಆಗಿರೋರು, ಬೇರೆ ವಾಸ ಇದ್ದೇವೆ, ನಮ್ಮ ಬೇರೆ ವ್ಯವಹಾರಗಳು ಇದ್ದಾವೆ, ನಮ್ದು ಯಾವುದೇ ವ್ಯವಹಾರಗಳಿವೆ. ರಾಜಕೀಯವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀವಿ. ದೇವೇಗೌಡರಿಗೂ ಇದಕ್ಕೂ ಸಂಬಂಧ ಏನು, ಕುಮಾರಸ್ವಾಮಿಗೂ ಇದಕ್ಕೂ ಸಂಬಂಧ ಏನು? ನೆನ್ನೆನೇ ಹೇಳಿದ್ದೇನೆ, ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಲೇಬೇಕು ಅಂತ. ತಪ್ಪು ಮಾಡಿದರೆ ಈ ಇಶ್ಯೂನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಪ್ಪುಗಳಿದ್ದರೆ ಯಾವುದೇ ರಾಜಿಗೆ ಒಳಗಾಗ್ತಕ್ಕಂಥ ಪ್ರಶ್ನೆ ಇಲ್ಲ.
ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ, ಅದನ್ನ ಬಿಟ್ಟವ್ರು ಯಾರು? 3 ದಿವಸಗಳಿಗಿಂತ ಮುಂಚೆ ಅದನ್ನ ಬಿಡ್ಲಿಕ್ಕೆ ಕಾರಣ ಏನು? ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದಕ್ಕೆ ತಲೆ ಬಾಗಲೇಬೇಕು. ತಪ್ಪು ಮಾಡಿದವರಿಗೆ ನೆಲದ ಕಾನೂನು ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ ನೆನ್ನೆ ಸಹ, ಈಗಲೂ ಹೇಳ್ತಕ್ಕಂಥ ನಮ್ಮ ಸ್ಟ್ಯಾಂಡ್ ಅದೇ. ಚುನಾವಣೆಗೆ 3 ದಿನಗಳ ಮುಂಚೆ ಈ ರೀತಿಯ ಒಂದು ಪೆನ್ ಡ್ರೈವ್ಗಳನ್ನು 1 ಲಕ್ಷ 2 ಲಕ್ಷ ಏನೋ ಒಳ್ಳೊಳ್ಳೆ ಗಲ್ಲಿ ಮೇಲೆ ಹಂಚಿರ್ತಕ್ಕಂಥದ್ದು ಇದೆಯಲ್ಲ, ಇದೆಲ್ಲ ತನಿಖೆ ಆಗಬೇಕಲ್ಲ. ಯಾರು ಮಾಡಿದವರು, ಯಾರಿಂದ ಇದೆಲ್ಲ ಹೊರಗೆ ಬಂದಿದೆ, ಇದು ಸಹ ತನಿಖೆ ಆಗಬೇಕಾಗಿದೆ. ಆ ಪೆನ್ ಡ್ರೈವ್ನಲ್ಲಿ ಬಾಯಿಗಳಾಗವರಲ್ಲ ಮಾಡಿ ಸರ್ಕ್ಯುಲೇಟ್ ಮಾಡಿದವರು, ಅವ್ರು ಅದಕ್ಕಿಂತಲೂ ಕೆಟ್ಟ ಅಪರಾಧ ಮಾಡಿರ್ತಕ್ಕಂಥದ್ದು ಕಾನೂನು ವ್ಯಾಪ್ತಿಯೊಳಗೆ, ಅದು ಎಲ್ಲ ಸತ್ಯ ಹೊರಗೆ ಬರಬೇಕಲ್ಲ. ಬರಲಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಈ ಹಿಂದೆ ಪ್ರಜ್ವಲ್ ನನ್ನ ಮಗ, ಹೀಗಾಗಿ ನೀವು ವೋಟ್ ಕೊಡಬೇಕು ಅಂತ ಕೇಳ್ಕೊಂಡಿದ್ರು ಪ್ರಚಾರದ ಸಂದರ್ಭದಲ್ಲೆಲ್ಲ ಕುಮಾರಸ್ವಾಮಿ ಅವರು. ಸೊ ಅದೇ ಒಂದು ವಿಡಿಯೋದ ತುಣುಕನ್ನ ಹಿಡಿದು ಕಾಂಗ್ರೆಸ್ ನಾಯಕರು ಈಗ ಪ್ರಶ್ನೆಯನ್ನ ಕೇಳಿ ಇಕ್ಕಟ್ಟಿಗೆ ಸಿಲುಕಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ರಜ್ವಲ್ ಅವರ ವಿಚಾರದಲ್ಲಿ ಭ್ರಮ ನಿರಸನ ಆಗಿದೆ ಅನ್ನೋದನ್ನ ಡೇ ಒನ್ ಇಂದ ಕೂಡ ಕುಮಾರಸ್ವಾಮಿ ಅವರು ಹೇಳೋದಕ್ಕೆ ಹೊರಟ್ರಾ, ಅದೇ ಸಂದೇಶವನ್ನ ಕೊಡೋದಕ್ಕೆ ಹೊರಟ್ರಾ ಅನ್ನೋ ಪ್ರಶ್ನೆ ಇದೆ ಇಲ್ಲಿ. ಮಮತಾ, ಹೌದು, ಒಂದ್ ವೇಳೆ ಏನಾದ್ರೂ ಪ್ರಜ್ವಲ್ ರೇವಣ್ಣ ಅವರ ಪರ ಡಿಫೆಂಡ್ ಮಾತುಗಳನ್ನ ಹಾಡಿದ್ರೆ ರಾಜಕೀಯ ವಲಯದಲ್ಲಿ ಒಂದು ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಒಂದಿಷ್ಟು ಆತಂಕಗಳು. ಹಾಗಾಗಿ ಯಾವಾಗ ಈ ಪ್ರಕರಣ ಹೊರಗಡೆ ಬಂತೋ ಕುಮಾರಸ್ವಾಮಿ ಅವರು ಆ ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಳ್ಳುವಂತಹ ಪ್ರಯತ್ನ, ಮತ್ತೆ ಕಾನೂನಿನ ಅಡಿ ಯಾವುದೇ ಶಿಕ್ಷೆ ಆಗಲಿ ತನಿಖೆ ಆಗಲಿ ಅದಾದ ನಂತರವೂ ಎಲ್ಲವೂ ಗೊತ್ತಾಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ನಿನ್ನೆ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಕುಟುಂಬದಲ್ಲಿರುವಂತಹ ಒಂದಿಷ್ಟು ಭಿನ್ನಾಭಿಪ್ರಾಯಗಳು, ಅಂದ್ರೆ ರೇವಣ್ಣ ಅವರ ಕುಟುಂಬ ಮತ್ತೆ ನಮ್ಮ ಕುಟುಂಬ ಬೇರೆ ಬೇರೆಯಾಗಿ ಇದೆ, ವ್ಯವಹಾರಗಳನ್ನು ಕೂಡ ಬೇರೆ ಬೇರೆಯಾಗಿ ಮಾಡ್ತಿದ್ದಾರೆ. ಅಂದ್ರೆ ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ ನಾವು ರಾಜಕೀಯ ವೇದಿಕೆಗಳಲ್ಲಿ ಒಂದಾಗಿರ್ತೀವಿ ಅನ್ನೋ ಮೂಲಕ ರೇವಣ್ಣ ಅವರ ಪ್ರಕರಣಕ್ಕೂ ಇದಕ್ಕೂ ನಮ್ಮ ಕುಟುಂಬ ಅಂದ್ರೆ ದೇವೇಗೌಡರ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ತಳುಕು ಹಾಕಬೇಡಿ ಅನ್ನುವಂಥ ಮಾತುಗಳನ್ನ ಕಾಂಗ್ರೆಸ್ ನಾಯಕರಿಗೆ ಹೇಳಿರುವಂತದ್ದು ಕುಮಾರಸ್ವಾಮಿ ಅವರು. ಇನ್ನೊಂದು ವಿಚಾರ ಅಂತಂದ್ರೆ, ಹೌದು, ಸಹಜವಾಗಿ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಪ್ರಜ್ವಲ್ ಅವರಿಗೆ ಹಾಸನದಿಂದ ಟಿಕೆಟ್ ಕೊಡಬಾರ್ದು ಅನ್ನುವಂಥದ್ದಿತ್ತು, ಒಂದಿಷ್ಟು ವಿರೋಧ ಅಲೆ ಇದೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರಿಗೆ ಗೊತ್ತಿತ್ತು. ಆದ್ರೆ ಆ ಕುಟುಂಬದ ಒಂದಿಷ್ಟು ಭಿನ್ನಾಭಿಪ್ರಾಯಗಳ ನಡುವೆಯಲ್ಲಿ ಅಂತಿಮವಾಗಿ ಕುಮಾರಸ್ವಾಮಿ ಅವರು ಟಿಕೆಟ್ ಕೊಡ್ಲಿಕ್ಕೆ ಪ್ರಜ್ವಲ್ಗೆ ಒಪ್ಕೊಂಡ್ರು. ಹಾಗಾಗಿ ಚುನಾವಣೆಗೆ ಟಿಕೆಟ್ ಕೊಟ್ಟ ಮೇಲೆ ಗೆಲ್ಸ್ಕೊಳ್ಬೇಕಾದಂಥದ್ದು ರಾಜ್ಯಾಧ್ಯಕ್ಷರ ಒಂದು ಕರ್ತವ್ಯ. ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ಕ್ಷಮಿಸಿ ಎನ್ನುವಂತ ಮಾತುಗಳನ್ನ ಹೇಳುವ ಮೂಲಕ ಕುಮಾರಸ್ವಾಮಿ ಅವರು ಮತಬೇಟೆಯನ್ನ ಮಾಡಿದ್ರು. ಆದ್ರೆ ಈಗ ಬಂದಿರುವಂತಹ ಪ್ರಕರಣ ಸಹಜವಾಗಿ ಪಕ್ಷಕ್ಕೆ ಆಗಿರ್ಬೋದು, ಅವರ ಕುಟುಂಬಕ್ಕೆ ಆಗಿರ್ಬೋದು ದೊಡ್ಡ ಮಟ್ಟದ ಮುಜುಗರ ಆಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ನಾವು ಇನ್ವಾಲ್ವ್ ಆಗೋದು ಬೇಡ, ಕಾನೂನು ಏನಿದೆಯೋ ಅದು ಮಾಡ್ಲಿ ಅನ್ನುವಂತಹ ಮಾತುಗಳನ್ನು ಹೇಳುವ ಮೂಲಕ ನಾವು ಮಹಿಳೆಯರ ಪರವಾಗಿ ಇದ್ದೇವೆ, ದೇವೇಗೌಡರ ಕುಟುಂಬದವರು ಮಹಿಳೆಯರಿಗೆ ಅನ್ಯಾಯ ಆಗಲಿಕ್ಕೆ ಒಪ್ಪೋದಿಲ್ಲ, ಅಂತ ಸಂದರ್ಭ ಬಂದ್ರೆ ಯಾರೇ ಆದ್ರೂ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಮಾತುಗಳನ್ನು ಹೇಳುವ ಮೂಲಕ ಕಾಂಗ್ರೆಸ್ ಇನ್ನು ಟೀಕಾ ಪ್ರಹಾರ ಮಾಡ್ತಿದೆ, ಅದಕ್ಕೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಮಮತಾ. ಓಕೆ ಶ್ರೀನಿವಾಸ್.